ಇನ್ವೆಸ್ಟ್ಮೆಂಟ್ಗಳು ನೋಡಿ, ಸ್ವಾಭಾವಿಕವಾಗಿ ಇಂಡಸ್ಟ್ರೀಸ್ ಮಿನಿಸ್ಟ್ರು ಈಗ ಒಂದು ಕಡೆ ಒಂದು ಉದ್ಘಾಟನೆ ಕರೆದಿದ್ದಾರೆ, ಇನ್ನೊಂದು ಕಡೆ ವಿಸಿಟ್ ಕರೆದಿದ್ದಾರೆ. ಈಗ ನಾವು ಬಹುಶಃ ನಾನು ಇದನ್ನ ಎಲ್ಲ ಕಡೆ ವ್ಯಾಪಕವಾಗಿ ಮಾಡಬೇಕಾಗಿದೆ. ಯಾಕಂದರೆ ಇಲ್ಲಿವರೆಗೆ ನಾವು ಇನ್ವೆಸ್ಟರ್ಸ್ ಮೀಟು ಅದೆಲ್ಲ ಮಾಡಿದ್ಮೇಲೆ ಈಗ ಪ್ರತಿ ಜಿಲ್ಲೆಗಳಿಗೆ ಒಂದು ದಿವಸ ನಾವು ಹೋಗಿ, ಈ ಸಲ ನಮಗೆ ಸ್ವಲ್ಪ ಇವತ್ತು ಸಾಯಂಕಾಲ ಒಂದು ಕಾರ್ಯಕ್ರಮ ಇರೋದ್ರಿಂದ ಸ್ವಲ್ಪ ಬ್ರೀಫಾಗಿ ಇಟ್ಕೊಂಡಿದ್ದೀವಿ. ಅದರ್ವೈಸ್ ನಾನು ಪ್ರತಿಯೊಂದು ಜಿಲ್ಲೆಗೆ ಈಗ ವಿಶೇಷವಾಗಿ ಎಲ್ಲಿ ಕೈಗಾರಿಕೆಗಳಿದ್ದಾವೆ ಆ ಜಿಲ್ಲೆಗಳಿಗೆ ವಿಸಿಟ್ ಮಾಡಿ ಅಲ್ಲಿ ರಿವ್ಯೂ ಮಾಡುವಂಥದ್ದು, ಅಲ್ಲಿ ಸಮಸ್ಯೆಗಳೇನಿದ್ದಾವೆ, ಲ್ಯಾಂಡ್ ಎಕ್ವಿಷನ್ ಸಮಸ್ಯೆಗಳಿರ್ಬೋದು, ರೈತರ ಸಮಸ್ಯೆಗಳಿರ್ಬೋದು, ಅಥವಾ ಇಂಡಸ್ಟ್ರಿಯಲ್ ಸಮಸ್ಯೆಗಳಿರ್ಬೋದು, ಈಗ ಭಾಳಷ್ಟು ಸಮಸ್ಯೆಗಳೆಲ್ಲವೂ ಕೂಡ ಇರ್ತದೆ. ಅದನ್ನು ನಾವು ರಿವ್ಯೂ ಮಾಡೋಂಥ ಕೆಲಸ ಮಾಡ್ತೀವಿ. ಯಾವಾಗ ಯಾರು ಕೈ ತಪ್ಪಿಲ್ಲ, ಈಗ IT ಇಂಡಸ್ಟ್ರಿಗಳು ಇಲಾಖೆ ಸಂಬಂಧಪಟ್ಟದೇ ಇರ್ಬೋದು, ಅದು ಕೂಡ ಮೇಜರ್ ಕಂಪ್ನಿಗಳು ಪಕ್ಕದ ರಾಜ್ಯಗಳಿಗೆ ಹೋಗ್ತಾರೆ. ಯಾರು ಹೋಗಿದಾರ್ರಿ? ತಪ್ಪು ಕಲ್ಪನೆಲ್ಲಿದ್ದೀರಿ. ಗೂಗಲ್ದು ನೋಡಿ, ಅದೊಂದು ಚಂದ್ರಬಾಬು ನಾಯ್ಡು ಅವರಿಂದ ಇವತ್ತು ಕೇಂದ್ರ ಸರ್ಕಾರ ನಡೀತಾ ಇದೆ. 22,000 ಕೋಟಿ ರೂಪಾಯಿ ಅವರಿಗೆ ಅನುದಾನ ಕೊಟ್ಟು, ಅವ್ರಿಗೆ ಇನ್ಸೆಂಟಿವ್ ಕೊಟ್ಟು, ದೊಡ್ಡ ಪ್ರಮಾಣದಲ್ಲಿ ಅವ್ರನ್ನ ಪ್ರಧಾನಿ ನರೇಂದ್ರ ಮೋದಿಯವರು ಅವರಿಗೆ ಗಿಫ್ಟ್ ಕೊಟ್ಟಿದ್ದಾರೆ. ಅದು ಒಂದು ಇನ್ಸಿಡೆಂಟ್, ನಾಟ್ ಆನ್ ಮೆರಿಟ್. ಅದನ್ನು ಬಿಟ್ಟರೆ ಇವತ್ತು ಯಾವುದು ಹೋಗಿದವ್ರಿ? ಉಲ್ಟಾ ಹಿಂದೆ ನಾರಾ ಲೋಕೇಶ್ ಅವರು ಹೇಳಿದರು ನಮ್ಮ ಏರೋಸ್ಪೇಸ್ ಇಂಡಸ್ಟ್ರಿ ಬರೀ ಅಂತ. ಯಾರು ಒಬ್ಬರು ಹೋಗಿದಾರಾ? ಅದಾದಮೇಲೆ ನಾನು ರೋಲ್ಸ್ ರಾಯ್ಸ್ನ ಅತ್ಯಂತ ಉತ್ಕೃಷ್ಟವಾದಂಥ GCCಯನ್ನು ಉದ್ಘಾಟನೆ ಮಾಡಿದೆ. ಹೀಗಾಗಿ ಯಾರನ್ನೂ ಕೂಡ ಒಂದು ಹೇಳ್ತೀನಿ, ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಒಬ್ಬನೇ ಒಬ್ಬ ಇಂಡಸ್ಟ್ರಿಯಲಿಸ್ಟು ಇವತ್ತು ಕರ್ನಾಟಕ ರಾಜ್ಯದಿಂದ ಹೋಗ್ತಾ ಇಲ್ಲ. ಆದರೆ ಸಮೈ ಕಂಡಕ್ಟರ್ ಇಂಡಸ್ಟ್ರೀಸ್ ತಗೊಳ್ಳೀಗ, ಅಲ್ಲಿ ಏನಾಗಿದೆ, ಸಮೈ ಕಂಡಕ್ಟರ್ ಇಂಡಸ್ಟ್ರಿಯಲ್ಲಿ SCL ನಮ್ಮ ಕಡೆ ಬಂದರು, ಮುರುಗಪ್ಪ ನಮ್ಮ ಕಡೆ ಬಂದರು, ನಮ್ಮ ರಾಜ್ಯದಲ್ಲಿ ಅವರು ಇಂಟ್ರೆಸ್ಟ್ ವಹಿಸ್ಕೊಂಡಿದ್ರು. ಆದರೆ ಕೇಂದ್ರ ಸರ್ಕಾರ ಅವ್ರಿಗೆ 50% ಅನುದಾನ ಕೊಡ್ತಾರೆ. ಉದಾಹರಣೆಗಾಗಿ ಮ್ಯಾಕ್ರಾನ್ ತಗೊಳ್ಳಿ, ಗುಜರಾತ್ನಲ್ಲಿ 1 ಲಕ್ಷ ಕೋಟಿ ರೂಪಾಯಿ ಅದು ಸಮೈ ಕಂಡಕ್ಟರ್ ಇಂಡಸ್ಟ್ರಿ. ಅದು ಆ 1 ಲಕ್ಷ ಕೋಟಿಯಲ್ಲಿ 50,000 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ಕೊಡ್ತದೆ, 30,000 ಕೋಟಿ ರೂಪಾಯಿ ಗುಜರಾತ್ ಗೌರ್ಮೆಂಟ್ ಕೊಡ್ತದೆ. ಅವ್ರದ್ದು ಎಷ್ಟು ಇನ್ವೆಸ್ಟ್ಮೆಂಟು? ಬರೀ 20%. ಇಂಥವು ಕೆಲವೊಂದು ಆಗಿದಾವು. ಈಗೇನು ಹೇಳಿದ್ರಲ್ಲ ನೀವು ಗೂಗಲ್ ಇದು ಎಲ್ಲವೂ ಕೂಡ ಪೊಲಿಟಿಕಲ್ ಡಿಸೈಡೆಡ್ ಇವೆಲ್ಲನೂ ಕೂಡ. ಅದನ್ನು ಬಿಟ್ಟರೆ ಆನ್ ಮೆರಿಟ್ ಈಗ ನಮ್ಮಲ್ಲಿನೂ ಕೂಡ ಒಂದು ಸಮೈ ಕಂಡಕ್ಟರ್ ಇಂಡಸ್ಟ್ರಿ ಬರ್ತಾ ಇದೆ. ನಿನ್ನೆ ಮುಖ್ಯಮಂತ್ರಿಗಳ ಜೊತೆ ಎಲ್ಲನೂ ಕೂಡ ನಾವು ಚರ್ಚೆ ಮಾಡಿದ್ದೀವಿ. ಹೀಗಾಗಿ ಕರ್ನಾಟಕ ರಾಜ್ಯದಿಂದ ಯಾವುದೇ ಒಂದು ಇಂಡಸ್ಟ್ರಿ ನಮ್ಮ ರಾಜ್ಯದಿಂದ ಹೊರಗೆ ಹೋಗುವಂತ ಪ್ರಶ್ನೆ ಆಗಿಲ್ಲ. ಸರ್, ಕೇಂದ್ರ ಸರ್ಕಾರ ಯಾವುದಾಗಿದೆ ರೀ? ನಾನು ಅರ್ಥನೇ ಆಗ್ತಾ ಇಲ್ಲ, ನೀವು ಏನು ಮಾತಾಡ್ತಾರೆ ಅಂತ. ಆಂಧ್ರಕ್ಕೆ ಹೋಗಿರುವಂತ ವಿಚಾರದಲ್ಲಿ ರಾಜ್ಯ ಸರ್ಕಾರ ಫೇಲ್ಯೂರ್ನೆಸ್ ಇಲ್ವಾ? ನಥಿಂಗ್ ಫೇಲ್ಯೂರ್. ಇಟ್ ಈಸ್ ಬೇನ್ ಸೆಂಟ್ರಲ್ ಗೌರ್ಮೆಂಟ್ ಇನ್ಸೆಂಟಿವ್. ಅವ್ರನ್ನ ಹೆವಿಲಿ ಇನ್ಸೆಂಟಿವ್ ಕೊಟ್ಟು ಕೇಂದ್ರ ಸರ್ಕಾರ ಅವ್ರು ತೊಗೊಂಬಂದಿದ್ದಾರೆ. ಅಲ್ಲಿ ಆ ವಿಚಾರದಲ್ಲೂ ಕರ್ನಾಟಕ ಅನ್ಯಾಯ ಮಾಡ್ತಿದ್ದಾರೆ ನ್ಯಾಚುರಲಿ. ನಾನು ಹೇಳಿದಲ್ಲ, ಈಗ ಸಮೈ ಕಂಡಕ್ಟರ್ ಏನು ಹೇಳಿದಾನ, ಈಗ ಮೈಕ್ರೋನ್ ಅಂತ ಕಂಪನಿಗೆ 50,000 ಕೋಟಿ ರೂಪಾಯಿ SCL ನಮ್ಮಲ್ಲಿ ಬಂದಿದ್ರು, ಮುರುಗಪ್ಪ ನಮ್ಮಲ್ಲಿ ಬಂದಿದ್ರು. ಸೊ ಹೀಗಾಗಿ ನಮ್ಮಲ್ಲಿ ಹೇಳ್ತೀನಿ ಕೇಳಿ, ಸ್ವಾಭಾವಿಕ ಈಗ 10 ಲಕ್ಷ ಕೋಟಿ 10,27,000 ಕೋಟಿ ಇನ್ವೆಸ್ಟ್ಮೆಂಟ್ ಬರ್ತಾ ಇದೆ. ನಮ್ಮ ಮೊನ್ನೆ ಕೂಡ ನಮ್ಮ ಮುಖ್ಯಮಂತ್ರಿಗಳ ಜೊತೆ ಇವತ್ತಿನ ದಿವಸ ಸಭೆ ಮಾಡಿದ್ದೀವಿ. ಈಗಾಗಲೇ 60%. ನಾನು ಅವಾಗ ಹೇಳ್ತಾ ಇದ್ದೆ, ಕರ್ನಾಟಕ ರಾಜ್ಯ ನಾವು 75 to 80% ಬ್ರೇಕ್ ಆಗಿದ ಮೇಲೆ ಅಲ್ಲ, ಭಾಳ ಸಲ ಆಗಿದಾವೆ. ಭಾಳಷ್ಟು ರಾಜ್ಯಗಳು ಈ ಒಂದು ರಾಜ್ಯ ನನ್ನ ಹೆಸರು ಹೇಳಕ್ಕೆ ಹೋಗೋದಿಲ್ಲ, ಬೇರೆ ರಾಜ್ಯದ ಹೆಸರು ತೊಗೊಳಕ್ಕಾಗಲ್ಲ. 30 ಲಕ್ಷ ಕೋಟಿ ಅನೌನ್ಸ್ ಮಾಡಿದ್ದಾರೆ, ಅಲ್ಲಿ 3 ಲಕ್ಷ ಕೋಟಿನೂ ಬರಲ್ಲ. ಆದರೆ ನಾನೇನು ಹೇಳಿದ್ದೆ, 75 to 80% ಇಲ್ಲಿ ಕನ್ವರ್ಟ್ ಆಗ್ತದೆ ಅಂತೇಳಿ. 10 ಲಕ್ಷ ಕೋಟಿಯಲ್ಲಿ ಈಗಾಗಲೇ 60% ಕನ್ವರ್ಟ್ ಆಗಿ ವಿವಿಧ ಹಂತದಲ್ಲಿದ್ದಾವೆ. ಹೀಗಾಗಿ ಕರ್ನಾಟಕ ರಾಜ್ಯದಿಂದ ಒಂದು ಇಂಡಸ್ಟ್ರಿ ಹೊರಗೆ ಹೋಗೋದಿಲ್ಲ, ಉಲ್ಟಾ ಬೇರೆ ಇಂಡಸ್ಟ್ರೀಸ್ಗಳು ಬರ್ತವೆ. ನಾನು ಜಪಾನ್ಗೆ ಹೋದಾಗ, ಜಪಾನ್ ಈಸ್ ಅ ನೇಷನ್ ಎಲ್ಲಿ ಭಾಳ ಏನಾದರೂ ಟ್ರೆಡಿಷ್ನಲ್ ಇದು, ಅವರು ಫ್ಯಾಮಿಲಿ ಓನ್ಡ್ ಬಿಸ್ನೆಸ್ಸಸ್. ಅವರು ತಮ್ಮ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೆ ಭಾಳಷ್ಟು ಸಮಯ, ವರ್ಷಾನುಗಟ್ಟಲೆ ಸಮಯ ತಗೋತಾರೆ. ಆದರೆ ನಮ್ಮ ಒಂದೇ ಒಂದು ವಿಸಿಟ್ನಲ್ಲಿ ಇವತ್ತು 6,500 ಜಪಾನ್ ಮತ್ತು ಸೌತ್ ಕೊರಿಯಾ ಕೂಡಿ 6,500 ಕೋಟಿ. ಮೊನ್ನೆ 2ನೇ ಸಲ ನಾನು ಜಪಾನ್ಗೆ ಹೋದೆ, 4,000 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಬಂತು. ನಿನ್ನೆ ಯಾಕಸಾವ ಕಂಪನಿಯವರು ಇವತ್ತು ದಿವಸ ಬಂದರು, ಹೋಂಡಾ ಕಂಪನಿಯವರು ಇವತ್ತು ದಿವಸ ನಿನ್ನೆ ಬಂದು ಎಕ್ಸ್ಪಾನ್ಷನ್ಗೆ ಇದು ಮಾಡಿದ್ರು. ನಿನ್ನೆ ನೋಡಿದ್ದೀರಿ. ಹೀಗಾಗಿ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಹತ್ರ ಪರಿಸರ ಇದೆ, ಇಕೋಸಿಸ್ಟಮ್ ಇದೆ, ಟ್ಯಾಲೆಂಟ್ ಇದೆ. ಹೀಗಾಗಿ ನಮ್ಮ ರಾಜ್ಯದಿಂದ ಯಾರು ಕೂಡ ಹೊರಗೆ ಹೋಗುತ್ತಾ, ಬೇರೆ ರಾಜ್ಯದಿಂದ ಈ ಕಡೆ ಬರ್ತಾರೆ ಹೊರಟು, ನಮ್ಮಲ್ಲಿಂದ ಯಾರು ಕೂಡ ಹೋಗೋದು.